Hi, hello, dear students. Once again, welcome to you all. Next, I am going to calculate GAV from the given information. When rent could not be recovered, if given in the problem, if rent could not be recovered, there is no vacant period. It means there is no vacancy loss, but he could not receive or he could not recover the rent from the tenant. In this case, how do you solve the problem? Once again, you see the problem once again very clearly. See that. Find the GAV from the following: annual municipal value 2,80,000, fair rent 2,45,000, standard rent 2,80,000, and annual rent receivable. Understand the concept. Actual rent, it is not actual rent received, it is annual rent. ಅಂದರೆ ಇಡೀ ವರ್ಷದ ರೆಂಟ್, ಅದು ಆ್ಯಕ್ಚುಯಲ್ ನಿಜವಾಗಿ ಅವ ರಿಸೀವ್ ಮಾಡಿದ ರೆಂಟ್ ಅಲ್ಲ. ಒಂದು ವರ್ಷಕ್ಕೆ ರೆಂಟ್ ಎಷ್ಟು ಅಂತ ಹೇಳಿದ್ದಾನೆ. ಒಂದು ವರ್ಷದ ರೆಂಟ್ ಎಷ್ಟಂತೆ? ಆ್ಯನ್ಯುವಲ್ ರೆಂಟ್ ರಿಸೀವೇಬಲ್. ಒಂದು ವರ್ಷಕ್ಕೆ ರಿಸೀವ್ ಮಾಡಬೇಕಾದ ರೆಂಟ್ ಎಷ್ಟು ಅಂತ ಹೇಳಿದರೆ 3,12,000. 3 months ರೆಂಟ್ ಕುಡ್ ನಾಟ್ ಬಿ 3 months ರೆಂಟ್ ಕುಡ್ ನಾಟ್ ಬಿ ರಿಕವರ್ಡ್. 3 months ವೆಕೆಂಟ್ ಪೀರಿಯಡ್ ಅಂತ ಹೇಳಲಿಲ್ಲ, ಗಮನಿಸಿಕೊಳ್ಳಿ. ವೆಕೆಂಟ್ ಪೀರಿಯಡ್ ಬೇರೆ, ರಿಕವರ್ಡ್ ಬೇರೆ. ಆ್ಯಂಡ್ ಆಲ್ ಕಂಡೀಷನ್ಸ್ ಆರ್ ಫುಲ್ಫಿಲ್ಡ್. another one point, you see that all conditions are fulfilled. ಅಂದರೆ ಟೆನೆಂಟಿಂದ 3 ತಿಂಗಳ ರೆಂಟನ್ನು ರಿಸೀವ್ ಮಾಡಲಿಕ್ಕೆ, ಅವನಿಗೆ ರಿಕವರ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ, ಮತ್ತು ಆಲ್ ಕಂಡೀಷನ್ಸ್ ಆರ್ ಫುಲ್ಫಿಲ್ಡ್ ಅಂದರೆ ಎಲ್ಲ ಕಂಡೀಷನ್ಗಳು ಫುಲ್ಫಿಲ್ ಆಗಿದೆ ಅಂತೆ. 4 ಕಂಡೀಷನ್ಗಳಿದೆ ನೋಡಿ. ಸೆಕ್ಷನ್ 23 ಸಬ್ಸೆಕ್ಷನ್ 1 ಪ್ರಕಾರ ಅಲ್ಲಿ 4 ಕಂಡೀಷನ್ಗಳಿದೆ. ಟೆನೆಂಟ್ ಆರ್ ಬೊನಫೈಡ್ ಅಂತ ಇದೆ. ಸೊ ಮತ್ತೆ 3 ಕಂಡೀಷನ್ಗಳಿದೆ. ಇದು ಫುಲ್ಫಿಲ್ಡ್ ಆಗಿದೆ ಅಂತ ಹೇಳಿದ್ದಾನೆ. ಕಂಡೀಷನ್ಸ್ಗಳನ್ನು ನೋಡಿ. ಈ ಕಂಡೀಷನ್ಗಳು ಫುಲ್ಫಿಲ್ ಆದಾಗ ನಾವು ಹೇಗೆ ಕ್ಯಾಲ್ಕುಲೇಷನ್ ಮಾಡಬಹುದು ಅಂತ ಒನ್ಸ್ ಅಗೇನ್ ನೋಡುವ. ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ ಹೇಳುವಂಥದ್ದು. ಸಿ ದ ಸೊಲ್ಯೂಷನ್ ಒನ್ಸ್ ಅಗೇನ್. AMV municipal value 2,80,000 and fair rent 2,45,000, whichever is higher. ಈ ಎರಡರಲ್ಲಿ ಯಾವುದು ಹೈಯರ್ ಇದೆಯೋ ಆ ವ್ಯಾಲ್ಯೂ ಅಂತ ತಗೊಳ್ಳೋದು. ಇದರಲ್ಲಿ ಮುನ್ಸಿಪಾಲ್ ವ್ಯಾಲ್ಯೂ ಜಾಸ್ತಿ ಇದೆ, ಹಾಗಾಗಿ ಮುನ್ಸಿಪಾಲ್ ವ್ಯಾಲ್ಯೂವನ್ನು ತಗೊಳ್ತೇವೆ 2,80,000. Next, compare with the standard rent. Standard rent is given. Standard rent 2,80,000, whichever is the lower. Here ಇಲ್ಲಿ ಎರಡೂ ವ್ಯಾಲ್ಯೂಗಳು ಏನಾಗಿರ್ತದೆ, ಈ ಹೈಯರ್ ವ್ಯಾಲ್ಯೂ ಮತ್ತು ಇಲ್ಲಿ ಸ್ಟ್ಯಾಂಡರ್ಡ್ ರೆಂಟ್ ವ್ಯಾಲ್ಯೂ ಎರಡು ಕೂಡ ಸೇಮ್ ಇದೆ. ಹಾಗಾಗಿ ಯಾವುದು ತಗೊಂಡ್ರು ನೋ ಪ್ರಾಬ್ಲಮ್. ಸೊ ಒಂದು ವ್ಯಾಲ್ಯೂವನ್ನು ತಗೊಳ್ಳೋ, ಯಾವುದು ಬೇಕಾದರೂ ತಗೊಳ್ಬೋದು. 2,80,000 ತಗೊಳ್ಳೋ. ಇಲ್ಲಿ 2,80,000 ತಗೊಳ್ಳುವಾಗ ಗಮನಿಸಿಕೊಳ್ಳಿ. 2,80,000 ನಾವು ತಗೊಳ್ಳುವಾಗ ಏನಾಗ್ತದೆ ಅಂತ ಹೇಳಿದರೆ, ಅದು ಎಕ್ಸ್ಪೆಕ್ಟೆಡ್ ರೆಂಟ್ ಆಗ್ತದೆ. ಈ ಲೋವರ್ ವ್ಯಾಲ್ಯೂ ಏನಿದೆ, ಈ ಲೋವರ್ ವ್ಯಾಲ್ಯೂವೇ ಎಕ್ಸ್ಪೆಕ್ಟೆಡ್ ರೆಂಟ್ ಆಗ್ತದೆ. ದೇರ್ಫೋರ್ ಇಟ್ ಈಸ್ ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಹೇಳ್ತೇವೆ.
ಎಕ್ಸ್ಪೆಕ್ಟೆಡ್ ರೆಂಟ್ 2,80,000 ಕಂಪೇರ್ ವಿತ್ ದ ಆ್ಯಕ್ಚುಯಲ್ ರೆಂಟ್ ರಿಸೀವ್ಡ್. ಗಮನಿಸಿ, ಅಲ್ಲಿ ಕೊಟ್ಟಿರುವಂಥದ್ದು ಯಾವುದು ಪ್ರಾಬ್ಲಮಲ್ಲಿ? ಆ್ಯನ್ಯುವಲ್ ರೆಂಟ್ ರಿಸೀವ್ಡ್ ಇದೆ ಪ್ರಾಬ್ಲಮಲ್ಲಿ, ಗಮನಿಸಿಕೊಳ್ಳಿ. ಆ್ಯನ್ಯುವಲ್ ರೆಂಟ್ ರಿಸೀವ್ಡ್ ಎಷ್ಟಿದೆ? 3,12,000 ಇದೆ. ಆ್ಯನ್ಯುವಲ್ ರೆಂಟ್ ರಿಸೀವ್ಡ್, ಆ್ಯನ್ಯುವಲ್ ರೆಂಟ್ 3,12,000 ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾನೆ. ಸೊ ಇಲ್ಲಿ ನಾವು ಆ್ಯಕ್ಚುಯಲ್ ರೆಂಟ್ ರಿಸೀವ್ಡ್ ಜೊತೆ ಕಂಪೇರ್ ಮಾಡಬೇಕು. ಆ್ಯಕ್ಚುಯಲ್ ರೆಂಟ್ ಕ್ಯಾಲ್ಕುಲೇಷನ್ ಮಾಡುವಾಗ 2,34,000 ಬರ್ತದೆ. ವಿಚ್ ಎವರ್ ಈಸ್ ದ ಹೈಯರ್, ಈ ಎರಡು ವ್ಯಾಲ್ಯೂಲಿ ಯಾವುದು ಹೈಯರ್ ಇದೆ ಅದೇ GAV, ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಆಯಿತು. 2,80,000 ಆಯಿತು. ಗಮನಿಸಿಕೊಳ್ಳಿ, 2,80,000 ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ. ಹಾಗಿದ್ರೆ ನಾವು ಆ್ಯಕ್ಚುಯಲ್ ರೆಂಟ್ ರಿಸೀವ್ಡ್ ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು? ಆ್ಯನ್ಯುವಲ್ ರೆಂಟ್ ಕೊಟ್ಟಾಗ, ಆ್ಯನ್ಯುವಲ್ ರೆಂಟ್ ರಿಸೀವೇಬಲ್ ಕೊಟ್ಟಾಗ ನಾವು ಆ್ಯಕ್ಚುಯಲ್ ರೆಂಟ್ ರಿಸೀವ್ ಮಾಡೋದು ಹೇಗೆ? ಇನ್ ದಿಸ್ ಪ್ರಾಬ್ಲಮ್ ಆ್ಯನ್ಯುವಲ್ ರೆಂಟ್ ರಿಸೀವ್ಡ್ ಗಿವನ್. ಈ ಪ್ರಾಬ್ಲಮಲ್ಲಿ ಏನು ಮಾಡಿದ್ದಾನೆ? ಆ್ಯನ್ಯುವಲ್ ರೆಂಟನ್ನು ಕೊಟ್ಟಿದ್ದಾನೆ. ಟು ಫೈಂಡ್ ಔಟ್ ಆ್ಯಕ್ಚುಯಲ್ ರೆಂಟ್ ರಿಸೀವ್ಡ್ ಅಂದರೆ ನಾವು ಆ್ಯಕ್ಚುಯಲ್ ರೆಂಟ್ ರಿಸೀವ್ಡನ್ನು ನಾವು ಫೈಂಡ್ ಔಟ್ ಮಾಡಬೇಕು ಅಂತಾಗಿದ್ದರೆ ಡಿಡಕ್ಟ್ ರೆಂಟ್ ಅನ್ರಿಕವರ್ಡ್ ಫ್ರಮ್ ಆ್ಯನ್ಯುವಲ್ ರೆಂಟ್. ಆಗ ನಾವು ಏನು ಮಾಡಬೇಕು? ಇಲ್ಲಿ ಡಿಡಕ್ಟ್ ಮಾಡಬೇಕು. ಯಾವುದನ್ನು ಡಿಡಕ್ಟ್ ಮಾಡಬೇಕು? ರೆಂಟ್ ಅನ್ರಿಕವರ್ಡ್. ಎಷ್ಟು ಅನ್ರಿಕವರ್ಡ್? 3 months. 3 months ರೆಂಟ್ ಏನಾಗಿದೆ? ಮಂತ್ಸ್ ರೆಂಟ್ ಕುಡ್ ನಾಟ್ ಬಿ ರಿಕವರ್ಡ್ ಅಂತ ಪ್ರಾಬ್ಲಮಲ್ಲಿ ಹೇಳಿದ್ದಾನೆ. ಹಾಗಾಗಿ ಡಿಡಕ್ಟ್ ರೆಂಟ್ ಅನ್ರಿಕವರ್ಡ್. ಅನ್ರಿಕವರ್ಡ್ ರೆಂಟ್ ಏನಿದೆ ಅದನ್ನು ನಾವು ಮೈನಸ್ ಮಾಡಬೇಕು ಫ್ರಮ್ ಆ್ಯನ್ಯುವಲ್ ರೆಂಟ್. ಆ್ಯನ್ಯುವಲ್ ರೆಂಟಿಂದ ಮೈನಸ್ ಮಾಡಬೇಕು. ಆ್ಯನ್ಯುವಲ್ ರೆಂಟ್ 3,12,000 ಇದೆ. ಹಾಗಿದ್ರೆ 3 months ರೆಂಟ್ ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು? 3 months ರೆಂಟ್ ಕ್ಯಾಲ್ಕುಲೇಷನ್ ಮಾಡಬೇಕಿದ್ರೆ 1 yearನ ರೆಂಟ್ ಕೊಟ್ಟಿದ್ದಾನಲ್ಲ, ಹಾಗಿದ್ರೆ 12 monthsಯಿಂದ ಡಿವೈಡ್ ಮಾಡಬೇಕು. 12ಇಂದ ಡಿವೈಡ್ ಮಾಡಬೇಕು. ಆ್ಯನ್ಯುವಲ್ ರೆಂಟ್ 3,12,000 ಈಸ್ ಗಿವನ್. ಸೊ ಪರ್ ಮಂತ್ ರೆಂಟ್, ಹಾಗಿದ್ರೆ ಪರ್ ಮಂತ್ ರೆಂಟ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ? 3,12,000 ಆ್ಯನ್ಯುವಲ್ ರೆಂಟ್ ಡಿವೈಡೆಡ್ ಬೈ ನಂಬರ್ ಆಫ್ ಮಂತ್ಸ್. ಒಂದು ವರ್ಷದಲ್ಲಿ ಎಷ್ಟು ತಿಂಗಳಿದೆ? 12 ತಿಂಗಳಿದೆ. ಸೊ ಡಿವೈಡೆಡ್ ಬೈ 12, ಸೊ 26,000 ಪರ್ ಮಂತ್ ಆಯಿತು. ಹಾಗಿದ್ರೆ ಒಂದು ತಿಂಗಳಿಗೆ ರೆಂಟ್ ಎಷ್ಟು? 26,000. ಆಗ ನಮಗೆ ಈಸಿಯಾಗಿ ನಾವು ಕ್ಯಾಲ್ಕುಲೇಷನ್ ಮಾಡ್ಬೋದು. ಈಗ ದೇರ್ ಫೋರ್ 3 months ರೆಂಟ್ ಕುಡ್ ನಾಟ್ ಬಿ ರಿಕವರ್ಡ್. 3 ತಿಂಗಳ ರೆಂಟ್ ರಿಕವರ್ ಮಾಡಲಿಕ್ಕೆ ಆಗಿಲ್ಲ ಅಂತೆ ಅವನಿಗೆ. ಹಾಗಿದ್ರೆ 3 ತಿಂಗಳ ರೆಂಟ್ ಎಷ್ಟಾಗ್ತದೆ? 26,000 ಪರ್ ಮಂತ್ ರೆಂಟ್ ಇಂಟು 3. 26,000 ಇಂಟು 3 ಮಾಡಿದರೆ 78,000 ಆಯಿತು. ಹಾಗಿದ್ರೆ 78,000 ರೆಂಟನ್ನು ಅವನಿಗೆ ರಿಕವರ್ ಮಾಡಲಿಕ್ಕೆ ಆಗಿಲ್ಲ. ಎಷ್ಟರಲ್ಲಿ? 3,12,000ಅಲ್ಲಿ. ಹಾಗಿದ್ರೆ 3,12,000 ಏನಾಗಿರ್ತದೆ? ಆ್ಯನ್ಯುವಲ್ ರೆಂಟ್ ಆಗಿರ್ತದೆ. ಅದರಿಂದ ರಿಕವರ್ ಮಾಡಲಿಕ್ಕೆ ಆಗದೇ ಇರುವಂಥದ್ದು ರೆಂಟನ್ನು ಮೈನಸ್ ಮಾಡಿದರೆ ನಮಗೆ ಆ್ಯಕ್ಚುಯಲ್ ರೆಂಟ್ ರಿಸೀವ್ಡ್ ಸಿಗ್ತದೆ. ದೇರ್ ಫೋರ್ ಆ್ಯಕ್ಚುಯಲ್ ರೆಂಟ್ ರಿಸೀವ್ಡ್ 3,12,000 ಆ್ಯನ್ಯುವಲ್ ರೆಂಟ್ ಏನಿದೆ ಅದರಿಂದ ಮೈನಸ್ 78,000. 78,000 ಯಾವುದು? 3 months ರೆಂಟ್. ಯಾವುದದು? 3 months ರೆಂಟ್ ಕುಡ್ ನಾಟ್ ಬಿ ರಿಕವರ್ಡ್. ನಮಗೆ ಯಾವುದು ರಿಕವರ್? 3 ತಿಂಗಳ ರೆಂಟನ್ನು ರಿಕವರ್ ಮಾಡಲಿಕ್ಕಾಗಿಲ್ಲ, ಅದು 78,000 3 ತಿಂಗಳಿದ್ದು. ಹಾಗಾಗಿ 3,12,000 ಆ್ಯನ್ಯುವಲ್ ರೆಂಟ್ ಮೈನಸ್ 3 months ರೆಂಟ್ ಏನಿದೆ, 3 months ರೆಂಟ್ ರಿಕವರ್ ಮಾಡಲಿಕ್ಕೆ ಆಗದೇ ಇರುವ ರೆಂಟ್ ಏನಿದೆ 78,000, ಅದನ್ನು ಮೈನಸ್ ಮಾಡಿದಾಗ ಆ್ಯಕ್ಚುಯಲ್ ರೆಂಟ್ ನಾವು ಎಷ್ಟು ರಿಸೀವ್ ಮಾಡಿದ್ದೇವೆ? ಸೊ ಆ್ಯಕ್ಚುಯಲ್ ನಿಜವಾಗಿ ನಾವು ರಿಸೀವ್ ಮಾಡಿದ ರೆಂಟ್ ಎಷ್ಟು? 3,34,000 ಅಂತ ಹೇಳ್ತೇವೆ. ಹಾಗಿದ್ರೆ 8 months 9 months ರೆಂಟ್ ನಾವು ರಿಸೀವ್ ಮಾಡಿದ್ದೇವೆ. 3 months ರೆಂಟ್ ರಿಸೀವ್ ಮಾಡಿಲ್ಲ. ಹಾಗಿದ್ರೆ ಆ್ಯಕ್ಚುಯಲ್ ರೆಂಟ್ ರಿಸೀವ್ಡ್ ಎಷ್ಟಾಗ್ತದೆ? ಅದನ್ನು ಮೈನಸ್ ಮಾಡಿದಾಗ 2,34,000. ಅದನ್ನೇ ಆ್ಯಕ್ಚುಯಲ್ ರೆಂಟ್ ರಿಸೀವ್ಡ್ ಅಂತ ಇಲ್ಲಿ ಹಾಕಿದ್ವಿ. 2,34,000. ವಿಚ್ ಎವರ್ ಇಸ್ ದ ಹೈಯರ್ ಇನ್ ಬೋತ್ ಕೇಸ್, expected rent and actual rent received, 2,80,000 is the higher value. Therefore, it will become GAV. Understood the concept? Okay. See once again very clearly. ಕ್ಲಿಯರ್ ಆಗಿ ಅರ್ಥ ಆಯ್ತಲ್ಲ? ಅರ್ಥ ಆಯಿತು ಅಂತ ಭಾವಿಸ್ತೇನೆ. ಇದು ಯಾವಾಗ ಈ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೇವೆ ಅಂತ ಹೇಳಿದರೆ, ವೆನ್
there is a unrecovered rent. When there is a unrecovered rent ಅಂದರೆ ಅವನಿಗೆ he could not be recovered, ಅವನಿಗೆ ರೆಂಟನ್ನು ರಿಕವರ್ ಮಾಡಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ಸಂದರ್ಭಗಳಲ್ಲಿ ನಾವು ಈ ಥರ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಆಗ ಕ್ಯಾಲ್ಕುಲೇಷನ್ ಮಾಡಿದಾಗ ಏನಾಗ್ತದೆ ಅಂತ ಹೇಳಿದರೆ, there is no applicability of fourth step. ದರ್ ಇಸ್ ನೋ ಅಪ್ಲಿಕೇಬಿಲಿಟಿ ಆಫ್ ಫೋರ್ತ್ ಸ್ಟೆಪ್. ಅಲ್ಲಿ ಫೋರ್ತ್ ಸ್ಟೆಪ್ಪನ್ನು ನಾವು ಅಪ್ಲಿಕೇಬಲ್ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀವಿ. ಯಾಕೆ ಇಲ್ಲ ಅಂತ ಹೇಳಿದರೆ, ನಾವು ಯಾವಾಗ ಫೋರ್ತ್ ಸ್ಟೆಪ್ಪನ್ನು ಅಪ್ಲಿಕೇಬಲ್ ಮಾಡ್ತೇವೆ, ನಾವು ಫೋರ್ತ್ ಸ್ಟೆಪ್ ಅಪ್ಲಿಕೇಬಲ್ ಮಾಡುವಂಥದ್ದು ಯಾವಾಗ ಅಂತ ಹೇಳಿದರೆ, ಅಲ್ಲಿ ಯಾವಾಗ ವೆಕೆನ್ಸಿ ಲಾಸ್ ಇರ್ತದ, ವೆಕೆನ್ಸಿ ಲಾಸ್ ಇದ್ದರೆ ಮಾತ್ರ ನಾವು ಏನು ಮಾಡ್ತೇವೆ, ವೆಕೆನ್ಸಿ ಲಾಸ್ ಇದ್ದಾಗ ಮಾತ್ರ ನಾವು ಫೋರ್ತ್ ಸ್ಟೆಪ್ಪನ್ನು ಅಪ್ಲಿಕೇಬಲ್ ಮಾಡ್ತೇವೆ. ಆದರೆ ಕುಡ್ ನಾಟ್ ಬಿ ರಿಕವರ್ಡ್ ಅಂತ ಇದ್ದಾಗ ನಾವು ಫೋರ್ತ್ ಸ್ಟೆಪ್ಪನ್ನು ಅಪ್ಲಿಕೇಬಲ್ ಮಾಡುವುದಿಲ್ಲ. ಆ ಸಂದರ್ಭಗಳಲ್ಲಿ ಯಾವುದೂ ರಿಕವರ್ ಮಾಡಲಿಕ್ಕೆ ಆಗಿಲ್ವ ಆ ರೆಂಟನ್ನು ಆ್ಯನ್ಯುವಲ್ ರೆಂಟಿಂದ ಮೈನಸ್ ಮಾಡಿದಾಗ ನಮಗೆ ಆ್ಯಕ್ಚುಯಲ್ ರೆಂಟ್ ರಿಸೀವ್ಡ್ ಸಿಗ್ತದೆ. ಇದು ಒಂದು ಕೇಸ್ ಆಯಿತು. ಯಾವಾಗ ಅಲ್ಲೊಂದು ಹೇಳ್ತಾನೆ, ಆ್ಯಂಡ್ ಆಲ್ ಕಂಡೀಷನ್ಸ್ ಆರ್ ಫುಲ್ಫಿಲ್ಡ್ ಅಂತ. ಎಲ್ಲ ಕಂಡೀಷನ್ಗಳು 4 ಕಂಡೀಷನ್ಸ್ಗಳಿದೆ, ಆ 4 ಕಂಡೀಷನ್ಗಳು ಫುಲ್ಫಿಲ್ ಆಗಿದ್ದಾಗ ಮಾತ್ರ ಈ ಥರ. ನೆಕ್ಸ್ಟ್ ಒನ್, ಇನ್ ಕೇಸ್ ಎಲ್ಲಾದರೂ 4 ಕಂಡೀಷನ್ಸ್ ಫುಲ್ಫಿಲ್ ಆಗಿಲ್ಲ ಅಂತಾಗಿದ್ದರೆ, ಈಗ 4 ಕಂಡೀಷನ್ಸ್ ಆರ್ ನಾಟ್ ಫುಲ್ಫಿಲ್ಡ್ ಅಂತಾಗಿದ್ದರೆ ಆಗ ನಾವು ಆ್ಯನ್ಯುವಲ್ ರೆಂಟಿಂದ ರಿಕವರ್ಡ್ ಆಗದೇ ಇರುವಂತಹ ರೆಂಟನ್ನು ಮೈನಸ್ ಮಾಡಲಿಕ್ಕಿಲ್ಲ, ಗಮನಿಸಿಕೊಳ್ಳಿ. ಆಗ ಆ್ಯನ್ಯುವಲ್ ರೆಂಟ್ ರಿಸೀವೇಬಲ್ ಏನಾಗಿರ್ತದ ಅದೇ ರೆಂಟನ್ನು ನಾವು ಆ್ಯಕ್ಚುಯಲ್ ರೆಂಟ್ ರಿಸೀವ್ಡ್ ಅಂತಲೇ ತೆಕ್ಕೊಳ್ತೇವೆ. ಗಮನಿಸಿಕೊಳ್ಳಿ, ಯಾವಾಗ ಆಲ್ ದ ಕಂಡೀಷನ್ಸ್ ಆರ್ ನಾಟ್ ಫುಲ್ಫಿಲ್ಡ್, ಇಫ್ ಗಿವನ್ ಆಲ್ ದ ಕಂಡೀಷನ್ಸ್ ಆರ್ ನಾಟ್ ಫುಲ್ಫಿಲ್ಡ್, ಇನ್ ದಿಸ್ ಕೇಸ್ there is no need of deduction unrecovered rent. ಅಲ್ಲಿ ಅನ್ರಿಕವರ್ಡ್ ರೆಂಟ್ ಏನಿದೆ ಅದನ್ನು ಡಿಡಕ್ಷನ್ ಮಾಡುವಂಥ ಅಗತ್ಯ ಇಲ್ಲ. ಹಾಗಾಗಿ ಆ್ಯನ್ಯುವಲ್ ರೆಂಟ್ ಏನಿರ್ತದ ಅದನ್ನೇ ನಾವು ಆ್ಯನ್ಯುವಲ್ ರೆಂಟನ್ನೇ ನಾವು ಆ್ಯಕ್ಚುಯಲ್ ರೆಂಟ್ ರಿಸೀವ್ಡ್ ಅಂತಲೇ ಟ್ರೀಟ್ ಮಾಡ್ತೇವೆ. ಓಕೆ, ಹಿಯರ್ ಆಲ್ಸೋ there is ನೋ ಅಪ್ಲಿಕೇಬಿಲಿಟಿ ಆಫ್ ಫೋರ್ತ್ ಸ್ಟೆಪ್. ಈ ಕೇಸಲ್ಲಿ ಕೂಡ ಫೋರ್ತ್ ಸ್ಟೆಪ್ಪನ್ನು ಅಪ್ಲಿಕೇಬಲ್ ಮಾಡುವಂಥ ಅವಶ್ಯಕತೆ ಇಲ್ಲ. ಎಲ್ಲಿ ಅಪ್ಲಿಕೇಬಲ್ ಮಾಡ್ತೇವೆ ಅಂತ ಹೇಳಿದರೆ, ಎಲ್ಲಿ ವೆಕೆನ್ಸಿ ಲಾಸ್ ಇರ್ತದ ಆ ಕೇಸಲ್ಲಿ ಮಾತ್ರ ಫೋರ್ತ್ ಸ್ಟೆಪ್ಪನ್ನು ನಾವು ಅಪ್ಲಿಕೇಬಲ್ ಮಾಡ್ತೇವೆ. ಗಮನಿಸಿಕೊಳ್ಳಿ, ಯಾವಾಗ ಅದು ಕೂಡ ಎಕ್ಸ್ಪೆಕ್ಟೆಡ್ ರೆಂಟ್, ವೆನ್ ಎಕ್ಸ್ಪೆಕ್ಟೆಡ್ ರೆಂಟ್ ವಿಲ್ ಬಿಕಮ್ಸ್ GAV. ಯಾವಾಗ ಎಕ್ಸ್ಪೆಕ್ಟೆಡ್ ರೆಂಟ್ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಆಗಿ ಬರ್ತದ ಆಗ. ಗಮನಿಸಿ. ಓಕೆ, ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್. ಓಕೆ, ಥ್ಯಾಂಕ್ ಯು.